ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಈಗ ಮತ್ತೊಂದು ಆಂತರಿಕ ಸಂಘರ್ಷ ಸ್ಫೋಟಗೊಂಡಿದೆ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವ ಕಾಂಗ್ರೆಸ್ನ ಆಂತರಿಕ ನಿಯಮ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇದಕ್ಕೆ ಕಾರಣ ಸಚಿವ ಸ್ಥಾನದ ಆಕಾಂಕ್ಷೆ ಮತ್ತು ಸಿದ್ದರಾಮಯ್ಯ ಅವರ ಬದಲಾದ ರಾಜಕೀಯ ನಡೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ಇದೇ ನಡೆ ಈಗ ಸತೀಶ್ ಜಾರಕಿಹೊಳಿ ಅವರ ಕೆಂಡಾಮಂಡಲ ಕೋಪಕ್ಕೆ ಕಾರಣ ಆಗ್ಬಿಟ್ಟಿದೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರೋ ಚರ್ಚೆ ಏನು? ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಸಂಬಂಧ ಅಳಿಸಿದ್ದು ಎಲ್ಲಿ? ಕಾಂಗ್ರೆಸ್ ಒಳಗಿನ ಆಂತರಿಕ ಸಂಘರ್ಷದ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ರಹಸ್ಯ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವರಿಗೆ ಒಂದು ಮಹತ್ವದ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇನಂತಂದ್ರೆ, ನೀವು KPCC ಅಧ್ಯಕ್ಷ ಸ್ಥಾನ ಹಾಗೂ ಸಚಿವ ಸ್ಥಾನ ಈ ಎರಡೂ ಹುದ್ದೆಗಳಲ್ಲೇ ಮುಂದುವರಿಯುವುದು ಸೂಕ್ತ ಅಂತ ಸಿದ್ದರಾಮಯ್ಯ ಬೆಂಬಲವನ್ನು ಕೊಟ್ಟಿದ್ದಾರಂತೆ. ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡಬೇಕಾ ಬೇಡವಾ, ಮಾಡಿದರೆ ಆಗೋ ಸಮಸ್ಯೆಗಳೇನು ಅನ್ನೋ ಚರ್ಚೆ ಈಗ ದಿಲ್ಲಿ ಮಟ್ಟದಲ್ಲೂ ನಡೀತಾ ಇದೆ. ಆದರೆ BK ಹರಿಪ್ರಸಾದ್ ಅವರ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇರೋದು ಸದ್ಯಕ್ಕೆ ಹೈಕಮಾಂಡ್ ಒಲವು ಗಳಿಸುವಂತೆ ಮಾಡಿದೆ. ಇಲ್ಲಿ ದೊಡ್ಡ ಪ್ರಶ್ನೆ ಮೂಡೋದು ಏನಂತಂದ್ರೆ, ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇಲ್ವಾ? ಹಾಗಿದ್ರೆ ಹರಿಪ್ರಸಾದ್ ಅವರಿಗೆ 2 ಹುದ್ದೆ ನೀಡೋದಕ್ಕೆ ಇರುವ ಮಾನದಂಡ ಏನು? ಇದಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇರುವ ಕಾರಣ ಪಕ್ಷ ಸಂಘಟನೆ. ಈ ಮೊದಲು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷ 2 ಹುದ್ದೆಯಲ್ಲಿದ್ದಾಗ ಪಕ್ಷಕ್ಕೆ ಶಕ್ತಿ ಬಂದಿತ್ತು. ರಾಜಕಾರಣದಲ್ಲಿ ಕೇವಲ ಸಂಘಟನಾ ಹುದ್ದೆ ಇದ್ರೆ ಮಾತ್ರ ಸಾಕೋದಿಲ್ಲ, ಕೈಯಲ್ಲಿ ಮಂತ್ರಿ ಸ್ಥಾನದ ಅಧಿಕಾರವೂ ಇದ್ರೆ ಪಕ್ಷದ ಕೆಲಸಗಳು ಮತ್ತು ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳೋದು ಸುಲಭ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಹರಿಪ್ರಸಾದ್ ಅವರ ಭಿನ್ನ ಶೈಲಿಯ ರಾಜಕಾರಣ ಮಾಡಿಕೊಂಡು ಬಂದವರು. ಅವರು ಸಚಿವರಾದರೆ ಮುಂಬರುವ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಸ್ಥಾನ ನೀಡಿ ವಿಧಾನ ಪರಿಷತ್ನಲ್ಲಿ ಗಟ್ಟಿ ಧ್ವನಿಯಾಗಿ ಸಭಾನಾಯಕನ ಜವಾಬ್ದಾರಿಯನ್ನ ನೀಡಬಹುದು ಅನ್ನೋದು ಹೈಕಮಾಂಡ್ ಪ್ಲಾನ್. ಆದರೆ ಸಿದ್ದರಾಮಯ್ಯನವರ ಈ ನಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಸಂಬಂಧ ಪೂರ್ತಿ ಹಾಳಾಗ್ಬಿಟ್ಟಿದೆ ಅನ್ನೋ ಚರ್ಚೆ ಜೋರಾಗಿದೆ. ಜಾರಕಿಹೊಳಿ ತಮ್ಮ ಆಪ್ತರ ಮುಂದೆ ತೀವ್ರ ಬೇಸರ ಹೊರ ಹಾಕಿದ್ದಾರಂತೆ. ಅದಕ್ಕೆ ಬಲವಾದ ಕಾರಣವೂ ಇದೆ. ಈ ಮೊದಲು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನ ಮತ್ತು ಸಚಿವ ಸ್ಥಾನ ಎರಡನ್ನೂ ಬಯಸಿದ್ರು. ಆದರೆ ಅವತ್ತು ಸಿದ್ದರಾಮಯ್ಯನವರೇ ಅದಕ್ಕೆ ಅಡ್ಡಗಾಲು ಹಾಕಿದ್ರಂತೆ. ಹೈಕಮಾಂಡ್ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತ ತೀರ್ಮಾನ ಮಾಡಿದೆ, ಹಾಗಾಗಿ 2 ಹುದ್ದೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಆಕ್ಷೇಪ ಎತ್ತಿದ್ರಂತೆ. ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿತ್ತು. ಅವತ್ತು ನನ್ನ ಪರವಾಗಿ ನಿಲ್ಲದ ಸಿದ್ದರಾಮಯ್ಯನವರು ಇವತ್ತು BK ಹರಿಪ್ರಸಾದ್ ಪರವಾಗಿ ಯಾಕೆ ನಿಲ್ತಾ ಇದ್ದಾರೆ? ನಿಯಮ ನನಗೊಂದು ಹರಿಪ್ರಸಾದ್ಗೆ ಒಂದ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಆಕ್ರೋಶಕ್ಕೆ ಕಾರಣ. ಇವರಿಬ್ಬರ ಮುನಿಸಿನ ಹಿಂದೆ ದೊಡ್ಡದೊಂದು ಕ್ಯಾಂಪ್ ಪಾಲಿಟಿಕ್ಸ್ ಇದೆ. ರಾಜಕೀಯದ ಆರಂಭದ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಆಪ್ತ ವಲಯದಲ್ಲಿದ್ದರು. ಇಬ್ರು ಗಳಸ್ಯ ಕಂಠಸ್ಯ ಅನ್ನೋ ರೀತಿ ಇದ್ರು. ಆದರೆ ಕಾಲ ಬದಲಾದಂತೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಕ್ಯಾಂಪ್ ಬಿಟ್ಟು DK ಶಿವಕುಮಾರ್ ಕ್ಯಾಂಪ್ ಅನ್ನು ಸೇರ್ಕೊಂಡಿದ್ದಾರಂತೆ. ಸಿದ್ದರಾಮಯ್ಯ ಬನದಿಂದ DKC ಬನಕ್ಕೆ ಸತೀಶ್ ಹೋದ ರೀತಿ ಸಿದ್ದರಾಮಯ್ಯ ಅವರಿಗೂ ತೀವ್ರ ಅಸಮಾಧಾನವನ್ನು ತರಿಸಿತ್ತು. ಇದೇ ಕಾರಣಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸಿದ್ದರಾಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಅದೇ ಮುನಿಸನ್ನ ಮನಸ್ಸಲ್ಲಿಟ್ಕೊಂಡು ಜಾರಕಿಹೊಳಿಗೆ ಚೆಕ್ಕಿಡೋದಕ್ಕೆ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ DK ಶಿವಕುಮಾರ್ ಅವರಿಗೆ ಸಿಕ್ಕಿದಂತಹದೇ ಹೆಚ್ಚಿನ ಜವಾಬ್ದಾರಿಯ ಅವಕಾಶ ಹರಿಪ್ರಸಾದ್ ಅವ್ರಿಗೂ ಸಿಗ್ತಾ ಇದೆ. ಆದರೆ ಹರಿಪ್ರಸಾದ್ ಅವರ ಸಚಿವ ಸ್ಥಾನದ ಎಂಟ್ರಿ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನವನ್ನು ಮತ್ತಷ್ಟು ಸ್ಫೋಟಿಸುವಂತೆ ಮಾಡೋದರಲ್ಲಿ ಸಂಶಯ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬಿರುಗಾಳಿಯನ್ನು ಎಬ್ಬಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.